ನಾನು ಅವತ್ತೇ ಹೇಳ್ದೆ ತಾನೆ ನಿನ್ನ MD ಮಾಡ್ತೀನಿ ಅಂತ. ಅಪ್ಪ, ಏನಪ್ಪ ರಾಘವ್? ನಾನು ಒಂದು ವಿಷಯ ಕೇಳ್ಬೇಕು, ಕೇಳ? ಕೇಳು ಕಂದ. ಬೆಳಗ್ಗೆ ಶಾಂತಿ ಅಮ್ಮ ಫೋಟೋ ಇತ್ತು, ಕುಂಕುಮ ಇತ್ತು, ಹೂವು ಹಾಕಿ ಪೂಜೆ ಮಾಡಿದ್ರಲ್ಲ, ಯಾಕೆ? ಈಗ ಸಡನ್ ಆಗಿ ಯಾಕಿದೆಲ್ಲ ಕೇಳ್ತಿದ್ಯಾ? ಏನಿಲ್ಲ, ಬೆಳಗ್ಗೆ ಅಮ್ಮನ್ ಕೇಳ್ದೆ, ಅವರು ಅಪ್ಪನ ಹತ್ರ ಕೇಳು ಕಂಡ ಅಂದ್ರು, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕಪ್ಪ? ಅದು ರಾಘವ್, ಹೇಳಪ್ಪ, ಯಾಕಪ್ಪ ಪೂಜೆ ಮಾಡ್ದೆ? ಅಪ್ಪ, ನಾನು ನಿನ್ನೆ ಕೇಳ್ತಾ ಇರೋದು. ರಾಘವ್, ಅಪ್ಪಂಗೆ ಬೆಳಗ್ಗೆ ಪೂಜೆ ಮಾಡಿ ಕೆಲಸ ಮಾಡಿ ಸುಸ್ತಾಗಿದೆ ಅಲ್ವಾ? ನೀನ್ ಮಲ್ಕೊ ಹೋಗು, ಬೆಳಗ್ಗೆ ಹೇಳ್ತೀನಿ. ಇಲ್ಲ ಅಪ್ಪ, ನೀನ್ ನನಗೆ ಹೇಳ್ರೇನೆ ನಿದ್ದೆ ಬರೋದು. ನೀನ್ ಹೇಳಪ್ಪ, ನಾನು ಹೋಗಿ ಮಲ್ಕೊತೀನಿ. ಅದು ಹಾಗಲ್ಲ ರಾಘವ್, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಅಪ್ಪ, ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸುಶಾಂತ್, ನೀವು ಸುಮ್ಮನೆ ಇರಿ, ನಾನು ಅರ್ಥ ಮಾಡಿಸ್ತೀನಿ. ನೋಡು ರಾಘವ್, ಹೇಳಿ ಮಿಸ್ ಅಮ್ಮ. ಮಿಸ್ ಅಮ್ಮ ಹೇಳಿ. ಏನಿಲ್ಲ, ಅಪ್ಪ ಯಾಕೆ ಗೊತ್ತಾ ಅಮ್ಮನ ಫೋಟೋ ಇಟ್ಟು ಪೂಜೆ ಮಾಡಿದ್ದು? ಅದನ್ನ ನಿನಗೆ ಹೇಳಿದ್ರೆ ಈಗ ನಿನಗೆ ಅರ್ಥ ಆಗಲ್ಲ, ಆದ್ರೂ ಅರ್ಥ ಮಾಡ್ಕೊ. ಇನ್ ಮುಂದೆ ನಿನ್ಗಮ್ಮ ನಾನೇ. ನನ್ನನ್ನೇ ನೀನಮ್ಮ ಅಂತ ಕರಿ, ಸರಿನಾ? ನಾನ್ ಯಾಕೆ ನಿಮ್ಮನ್ನ ಅಮ್ಮ ಅಂತ ಕರಿಬೇಕು? ನೀವು ಅಮ್ಮ ಅಲ್ಲ, ಮಿಸ್ ಅಮ್ಮ. ನನಗೆ ಶಾಂತಿ ಅಮ್ಮ ಇದಾರಲ್ಲ. ರಾಘವ್, ಸುಮ್ಮನೆ ಇರಿ, ಕೋಪ ಮಾಡ್ಕೋಬಿಡಿ. ಮಗುಗೆ ಅರ್ಥ ಮಾಡಿಸ್ಬೇಕು. ಇಲ್ಲ ಕಂದ, ಅಮ್ಮ ಇಲ್ಲ, ಅಮ್ಮ ಸತ್ ಹೋದ್ರು. ಅದಕ್ಕೆ ಬೆಳಿಗ್ಗೆ ಅಪ್ಪ ಅಮ್ಮನ ಫೋಟೋಗೆ ಕುಂಕುಮ ಇಟ್ಟು ಪೂಜೆ ಮಾಡಿದ್ದು. ಈಗ ನಿಮ್ಮಪ್ಪನ ನಾನು ಮದ್ವೆ ಆಗಿದ್ದೀನಿ. ನಾನು ನಿಮ್ಮಪ್ಪನ ಹೆಂಡತಿ, ನೀನು ನನ್ನ ಮುದ್ದು ಮಗ. ಅದಕ್ಕೆ ನೀನು ನನ್ನನ್ನು ಅಮ್ಮ ಅಂತ ಕರಿಬೇಕು. ಸುಳ್ಳು ಹೇಳ್ತೀರಾ ಮಿಸ್ ಅಮ್ಮ ನೀವು? ಅಮ್ಮ ಇದಾರೆ, ಯಾಕೆ ಸತ್ತೋದ್ರು ಅಂತೀರಾ? ರಾಘವ್, ಅವರು ಅಮ್ಮ ಅಲ್ಲ, ಅಮ್ಮನ ಥರ ಇರೋ ಅರ್ಚನಾ ಆಂಟಿ. ಶಾಂತಿ ಅಮ್ಮ ಸತ್ತೋಗಾಯ್ತು, ಅದಕ್ಕೆ ಇನ್ ಮುಂದೆ ನಾನೇ ನಿಂಗಮ್ಮ. ಸುಳ್ಳು ಹೇಳ್ತೀರಾ?